ನಡೆದುಕೊಂಡು ಹೋಗುವಾಗ 50 ಅಡಿ ಆಳದ ಬಾವಿಗೆ ಬಿದ್ದ ಮಹಿಳೆ. ರಾತ್ರಿ ವೇಳೆ ನಡೆದುಕೊಂಡು ಹೋಗುವಾಗ ಪಾಳು ಬಾವಿಗೆ ಮಹಿಳೆ ಬಿದ್ದು ನರಳಾಡ್ಬಿಟ್ಟಿದ್ದಾರೆ. ತಡೆಗೋಡೆ ಅನ್ನೋದು ಇಲ್ಲದೇನೆ ಈ ಸಮಸ್ಯೆ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ತಡಗ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನದ ವೇಳೆ ಮಹಿಳೆಯ ನರಳಾಟವನ್ನು ಗಮನಿಸಿದ್ದಾರೆ ಗ್ರಾಮಸ್ಥರು. ಗಂಭೀರ ಗಾಯಗೊಂಡು ನರಳುತ್ತಾ ಇದ್ದ ಮಹಿಳೆಯನ್ನು ರಕ್ಷಿಸಿದ ಅಗ್ನಿಶಾಮಕ ದಳ. ಚಿಕ್ಕ ಜಾಜೂರು ಮೂಲದ 40 ವರ್ಷದ ತಿಮ್ಮಕ್ಕ ಗಂಭೀರವಾಗಿ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೂಲಿ ಕೆಲಸಕ್ಕೆ ತಡಗ ಗ್ರಾಮಕ್ಕೆ ಬಂದಿದ್ದಂತ ಮಹಿಳೆ ತಿಮ್ಮಕ್ಕ ಸ್ನೇಹಿತರ ಮನೆಯ ಹಬ್ಬಕ್ಕೆ ಬಂದು ಬಾವಿಗೆ ಬಿದ್ದುಬಿಟ್ಟಿದ್ದಾರೆ. ಮಹಿಳೆ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಬಾವಿಗೆ ಬಿದ್ದುಬಿಟ್ಟಿದ್ದಾರೆ. 50 ಅಡಿ ಆಳದ ಬಾವಿ. ಆಮೇಲೆ ಅವ್ರನ್ನ ರಕ್ಷಿಸಲಾಗಿದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಗಂಭೀರವಾಗಿ ಗಾಯ ಆಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ತಡೆಗೋಡೆನೇ ಇಲ್ವಂತ, ಪಾಳು ಬಿದ್ದಿರುವಂಥ ಬಾವಿ. ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿತ್ತು. ಇವರು ಹೊಸದಾಗಿ ಬಂದಿದ್ರೇನೋ, ಎಲ್ಲಿ ಬಾವಿ ಇದೆ ಏನು ಗೊತ್ತಾಗಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಈಗ ಅದೇ ಊರಿನವರು ಅದೇ ಗ್ರಾಮದವರಾದರೆ ಒಂದು ಅಂದಾಜಿರುತ್ತೆ, ಓಕೆ ಇಲ್ಲಿ ಬಾವಿ ಇದೆ, ಹುಷಾರಾಗಿ ಹೋಗಬೇಕು ಅಂತ. ಸೊ ಈ ಥರ ಪಾಳು ಬಿದ್ದ ಬಾವಿಯನ್ನು ಹಾಗೆ ಹಾಕ್ಬಿಟ್ಟಿದ್ರೋ ಗೊತ್ತಿಲ್ಲ. ಅದನ್ನೇನಾದರೂ ಒಂದು ಕ್ಲೀನಾಗಿ ತಡೆಗೋಡೆ ನಿರ್ಮಿಸೋದು ಏನಾದರೂ ಒಂದು ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ. ಸೊ ಗಾಯಗೊಂಡಿದ್ರು, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ವಲ್ಪ ಗಂಭೀರವಾದಂಥ ಗಾಯಗಳೇ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಚೇತನ ಚೇತನ ಮೊಳಕಾಲ ಹತ್ರ ಅಕ್ಕ, ಆ ಸ್ಟ್ರಿಪ್ಪಿಂದ ಹಿಂದಕ್ಕೆ ಅಕ್ಕ. ಅಲ್ಲಿಗೆ ಹಿಂದಕ್ಕೆ ಅಕ್ಕ, ಹಂಗೆ ಫುಲ್ ಟೈಟ್ ಮಾಡಬೇಡ. ಚೇತನ ಚೇತನ ಮೊಳಕಾಲ ಹತ್ರ ಅಕ್ಕ, ಆ ಸ್ಟ್ರಿಪ್ಪಿಂದ ಹಿಂದಕ್ಕೆ ಅಕ್ಕ. ಅಲ್ಲಿಗೆ ಹಿಂದಕ್ಕೆ ಅಕ್ಕ, ಹಂಗೆ ಫುಲ್ ಟೈಟ್ ಮಾಡಬೇಡ. ಹಾಕಂಗೆ